ವೆಲ್ಕಮ್ ಬ್ಯಾಕ್. ರಾಜ್ಯ ಬಿಜೆಪಿ ಅಕ್ಷರಶಃ ಇಬ್ಬಾಗವಾಗಿದೆ. ಅಕ್ಷರಶಃ ಇಬ್ಬಾಗ ಅಥವಾ ಮೂರು ಭಾಗನೂ ಇರಬಹುದು. ಒಂದಂತೂ ಬಸನಗೌಡ ಪಾಟೀಲ್ ಯತ್ನಾಳ್ ನಿರಂತರ ವಕ್ಫ್ ವಿರುದ್ಧದ ಪ್ರತಿಭಟನಾ ಸಭೆ, ಇದರಲ್ಲಿ ಅನೇಕ ಭಿನ್ನಮತೀಯರು ಗುರುತಿಸಿಕೊಂಡಿದ್ದಾರೆ. ಅವರೆಲ್ಲರ ಆಕಾಂಕ್ಷೆ ಒಂದೇ, ಏಕಮೇವ ಉದ್ದೇಶ ಒಂದೇ, ವಿಜೇಂದ್ರ ವಿರುದ್ಧ ಗುಡುಕ್ತಾ ಇದ್ದಾರೆ. ಮತ್ತೊಂದು ಕಡೆ ವಿಜೇಂದ್ರ ಅಂಡ್ ಟೀಮ್ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಟೀಮ್ ವಿರುದ್ಧ ಗುಡುಕ್ತಾ ಇದೆ. ಇನ್ನೂ ಕೆಲವು ಮಂದಿ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ, ನಾವು ಒರಿಜಿನಲ್ BJP ಅನ್ನುವಂಥ ರೀತಿಯಲ್ಲಿ ಪೋಸ್ ಕೊಡ್ತಾ ಇದ್ದಾರೆ. ಈ ನಡುವೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ನೋಟಿಸ್ ಬಂತು, ಶೋಕಾಸ್ ನೋಟಿಸ್. ಅದು ನೋಟಿಸೇ ಅಲ್ಲ, ನನಗೆ ಬಂದಿಲ್ಲ, ಅದನ್ನು ವಿಜೇಂದ್ರ ಅವರೇ ಕಳಿಸಿರ್ಬೋದು ಅನ್ನುವಂಥ ರೀತಿಯಲ್ಲಿ ಟೀಕೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ವಿಜೇಂದ್ರ ಬಣ, ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಿದ್ದೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ರೆಬಲ್ ಬಣ. ಇದರ ನಡುವೆ ಎಲ್ಲ ಟೀಕೆ ಟಿಪ್ಪಣಿಗಳ ನಡುವೆ ಅಂಜದ ಗಂಡಿನ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾನೆ ಹೋಗ್ತಾ ಇದ್ದಾರೆ. ನಾನು ಯಾರಿಗೂ ಕೇರ್ ಮಾಡೋನಲ್ಲ, ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ಏನಾಯಿತು ರಾಜ್ಯ BJPಯಲ್ಲಿ? ಅದು ಬೆಂಗಳೂರಿನಿಂದ, ಕರ್ನಾಟಕದಿಂದ ದೆಹಲಿ ಅಂಗಳ ತಲುಪಿದೆ ಒಂದು ರಿಪೋರ್ಟ್. ಭಾಳ ಸಣ್ಣ ಹುಡುಗ ಐತ್ರ. ಸುಮ್ಮನೆ ಯಡಿಯೂರಪ್ಪನ ಅಂಜಿಕೆಗೆ ಅವನು ಅಧ್ಯಕ್ಷ ಮಾಡ್ಯಾರ. ಯಡಿಯೂರಪ್ಪನ ಬಚ್ಚ ಅಂತ ಹೇಳಿ ನಾನು ಲೀಡರ್ ಅಲ್ಲ, ಅಪ್ಪಾಜಿ ಬಂದು ಕಾಲು ಇಡ್ತೀನಿ ತಾನು ಮಗ ಅದೇನು ನನ್ನ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾ ಇದ್ದ ಹಂಗನ್ಬೇಕಾಗಿ ಮಿಸ್ಟರ್ ಯಡಿಯೂರಪ್ಪ ಮೊಮ್ಮಕ್ಕಳನ್ನ ಆಡ್ಸೋದ್ಕೊಂಡ್ರಿ. ಯತ್ನಾಳ್ಗೆ ನೋಟಿಸ್ ಕಳಿಸಿದ್ರ ವಿಜಯೇಂದ್ರ? ಹೌದಪ್ಪ ಹೌದು ಅಂತಿದ್ದಾರೆ ಹಿಂದೂ ಹುಲಿ. ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬಡದಾಟ ಜೋರಾಗಿದೆ. ಇರೋಬ್ಬರು ರೆಬಲ್ಸ್ ಅನ್ನ ಮಗ್ಗುಲಲ್ಲಿ ಕೂರಿಸಿಕೊಂಡಿರುವ ಯತ್ನಾಳ್ ವಿರುದ್ಧ ಯಡಿಯೂರಪ್ಪ ಮಗ ವಿಜಯೇಂದ್ರ, ಮಾನಸ ಪುತ್ರ ರೇಣುಕಾಚಾರ್ಯ ಕೆರಳಿದ್ದಾರೆ. ಆದ್ರೆ ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿಯು ಯತ್ನಾಳ್ ನೋಟಿಸ್ ಕೊಟ್ಟಿದ್ಯಂತೆ, ಆದ್ರೆ ನಂಗೆ ನೋಟಿಸ್ ಬಂದಿಲ್ಲ ಅಂತ ಹಿಂದೂ ಹುಲಿ ಬಾಂಬ್ ಸಿಡಿಸಿದ್ದಾರೆ. ವಿಜಯೇಂದ್ರನೇ ನೋಟಿಸ್ ಕಳಿಸಿರಬಹುದು. ಅವ್ರದ್ದೇ ಫೋನ್ ನೋಡ್ರಿ, ವಾಟ್ಸಪ್ನಾಗ ಬಂದೈತೆ ತಿಳ್ಕೊರಿ. ಇದು ಯಾರು ಶಿಸ್ತು ಸಮಿತಿ ಚೇರ್ಮನ್ದೇ ಅಂತ ಏನು ಗ್ಯಾರಂಟಿ? ಫೋನು ಬಂದಿಲ್ಲ. ನನ್ನ ಮೇಲ್ ಬರಬೇಕು, ರಿಜಿಸ್ಟರ್ ಪೋಸ್ಟ್ AD ಬರಬೇಕು, ಬಂದ್ರೆ ಉತ್ತರ ಕೊಡ್ತೀನಿ. ನೀವು ಯಡಿಯೂರಪ್ಪನ ಹಿಂದೆ ಲಿಂಗಾಯತರಿಲ್ಲ. ಭಾಳ ಸಣ್ಣ ಹುಡುಗ ಐತ್ರ. ಅದು ಸುಮ್ಮನೆ ಯಡಿಯೂರಪ್ಪನ ಅಂಜಿಕೆಗೆ ಅವನು ಅಧ್ಯಕ್ಷ ಮಾಡ್ಯಾರ ಅಷ್ಟೇ. ಯಡಿಯೂರಪ್ಪನಿಂದ ಇಡೀ ಲಿಂಗಾಯತರು ಅದಾರ, ಎಲ್ಲಿ ಸುಡುಗಾಡ ಅದಾರ ಲಿಂಗಾಯತರು. ನಾ ಸ್ವಂತ ಸೂರದೇನು ರೀ, ಇವ್ರು ಯಡಿಯೂರಪ್ಪನ ಬಚ್ಚ ಅಂತ ಹೇಳಿ ನನ್ನ ಲೀಡ್ರ್ ಅಲ್ಲ. ನನ್ನ ಸ್ವಂತ ಸ್ಟ್ಯಾಂಡ್ ಮ್ಯಾಗ ನಾನು ಲೀಡರ್ ಆಗೀನಿ. ಅಪ್ಪ ಮಗನ ಕಾಲು ಹಿಡಿಯೋ ಮಗನೇ ಅಲ್ಲ. ಏನು ಟರ್ವ ಮಾಡ್ತಾನೆ, ಅಂಜುದಲ್ಲ ಅಂತ ಹೇಳಿಯಲ್ಲ, ಹಂಗಾಗಿ ನೀವು ಹಂಗೆ ಹೇಳ್ಕೊಳ್ಳಿ ಅಂಜು ಬಿಡ್ತೀನಿ. ಇಲ್ಲ ವಿಜೇಂದ್ರ ತಪ್ಪಾಗಿದ್ದು, ಯಡಿಯೂರಪ್ಪಾಜಿ ನಿಮ್ಗೆ ಅಪ್ಪಾಜಿ ಬಂದು ಕಾಲು ಹಿಡಿತೀನಿ ಅನು ಮಗ ಅದೇನ ನಾನು. ಯಡಿಯೂರಪ್ಪ ಪಾಲಿಟಿಕ್ಸ್ ಹೇಗಿದೆ ಗೊತ್ತಾ? ವ್ಯಾಮೋ ಅಂದ್ರೆ ಅಣ್ಣ ದೊಡ್ಡ ಮಗ ಕೇಂದ್ರ ಮಂತ್ರಿ ಆಗ್ಬೇಕು, ಸಣ್ಣ ಮಗ ರಾಜ್ಯದ ಅಧ್ಯಕ್ಷ ಆಗಿ MLA ಆಗಿ ಮುಂದೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕು. ಇನ್ನೂ ಚಿಳ್ಳಿ ಮಿಳ್ಳಿ ಆದವ್ರ ಮನ್ಯಾಗ ಅವೆಲ್ಲ ಒಂದೊಂದು ಪೋಸ್ಟ್ ಕೊಡಬೇಕು. ಅವಾಗ ಮ್ಯಾಗ ಹೋಗ್ತಾರೆ, ಮ್ಯಾಗ ಹೋಗೋದಿಲ್ಲ ತಳಗೆ ಹೋಗ್ತಾರೆ. ಸ್ವರ್ಗದಾಗ ಪ್ರವೇಶ ಇರುವುದಿಲ್ಲ ಅವರಿಗೆ. ಯತ್ನಾಳ್ ಮಿಮಿಕ್ರಿ ಹೇಗಿರುತ್ತೆ ಗೊತ್ತಾ? ಏನು ಹೇಳ್ಬೇಕಾಗಿತ್ತು ವಿಜೇಂದ್ರ? ನನ್ನನ್ನು ತೆಗಿತಾ ಇದ್ದಾರೆ ಅಂತ ಅವ್ರ ಅಪ್ಪನಂಗೆ ಹೇಳ್ಬೇಕಾಗಿತ್ತ? ಮುಖ್ಯಮಂತ್ರಿ ನನ್ನ ಮುಖ್ಯಮಂತ್ರಿ ತೆಗಿತಾ ಇದ್ದು ನಾವು ರಾಜೀನಾಮೆ ಕೊಡ್ತಾ ಇತ್ತು ಹಂಗನ್ಬೇಕಾಗಿತ್ತು. ನನ್ನ ಮುಖ್ಯಮಂತ್ರಿ ತೆಗಿತಾ ಇದ್ದು ನಾವು ರಾಜೀನಾಮೆ ಕೊಡ್ತಾ ಇತ್ತು ಹಂಗನ್ಬೇಕಾಗಿತ್ತು. ಮೊಮ್ಮಕ್ಕಳನ್ನ ಆಡಿಸ್ಕೋತಾ ಕೂತ್ಕೋ BSY. ಎಷ್ಟು ಸಿಡ್ತು ಅಂದ್ರೆ KJPಗೆ ಹೋಗಿ ಯಡಿಯೂರಪ್ಪ ಇಡೀ ಕರ್ನಾಟಕ ನಾನು ನಿಂತಿದೆ, ನಾನು ಬೆನ್ನಿಗೆ ನಿಂತಿದೆ. ಎಷ್ಟು ಸೀಟ್ ಎಡ್ತಂದ್ರಿ ಮಿಸ್ಟರ್ ಯಡಿಯೂರಪ್ಪ? ಬಿಡ್ರಿ, ಮನ್ಯಾಗ ಮೊಮ್ಮಕ್ಕಳನ್ನ ಆಡ್ಸೋದ್ಕೊಂಡ್ರಿ, ಮರಿ ಮೊಮ್ಮಕ್ಕಳ ಯಾವ ಹೀಗಾರಿ ಬಿಡ್ರಿ. ನನಗೆ ಶೋಕಾಸ್ ನೋಟಿಸ್ ಕೊಟ್ರೆ ಉತ್ತರ ಕೊಡಲು 10 ದಿನ ಗಡುವು ಬೇಡ. ನನ್ನ ಬಳಿ ಉತ್ತರ ಸಿದ್ಧವಾಗಿದೆ. ನಾನು ಎವರಿಡೇ ಬ್ಯಾಟರಿ ಇದ್ದಂಗೆ ಆನ್ ಮಾಡಿದ ಕೂಡಲೇ ಚಾಲು ಆಗುತ್ತೀನಿ ಅಂತ ಯತ್ನಾಳ್ ಠಕ್ಕರ್ ಕೊಟ್ಟಿದ್ದಾರೆ. ನಟೇಶ್ ರಾಜಣ್ಣ, ದೆಹಲಿ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಯಾವ ಟೀಕೆ ಮಾಡಿದರೂ ಕೂಡ ವೆಲ್ಕಮ್ ಬ್ಯಾಕ್. ರಾಜ್ಯ BJP ಅಕ್ಷರಶಃ ಇಬ್ಬಾಗವಾಗಿದೆ. ಅಕ್ಷರಶಃ ಇಬ್ಬಾಗ ಅಥವಾ ಮೂರು ಭಾಗನೂ ಇರಬಹುದು. ಒಂದಂತೂ ಬಸನಗೌಡ ಪಾಟೀಲ್ ಯತ್ನಾಳ್ ನಿರಂತರ ವಕ್ಫ್ ವಿರುದ್ಧದ ಪ್ರತಿಭಟನಾ ಸಭೆ,
ಇದರಲ್ಲಿ ಅನೇಕ ಭಿನ್ನಮತೀಯರು ಗುರುತಿಸಿಕೊಂಡಿದ್ದಾರೆ. ಅವರೆಲ್ಲರ ಆಕಾಂಕ್ಷೆ ಒಂದೇ, ಏಕಮೇವ ಉದ್ದೇಶ ಒಂದೇ, ವಿಜೇಂದ್ರ ವಿರುದ್ಧ ಗುಡುಕ್ತಾ ಇದ್ದಾರೆ. ಮತ್ತೊಂದು ಕಡೆ ವಿಜೇಂದ್ರ ಅಂಡ್ ಟೀಮ್ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಟೀಮ್ ವಿರುದ್ಧ ಗುಡುಕ್ತಾ ಇದೆ. ಇನ್ನೂ ಕೆಲವು ಮಂದಿ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ, ನಾವು ಒರಿಜಿನಲ್ BJP ಅನ್ನುವಂಥ ರೀತಿಯಲ್ಲಿ ಪೋಸ್ ಕೊಡ್ತಾ ಇದ್ದಾರೆ. ಈ ನಡುವೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ನೋಟಿಸ್ ಬಂತು, ಶೋಕಾಸ್ ನೋಟಿಸ್. ಅದು ನೋಟಿಸೇ ಅಲ್ಲ, ನನಗೆ ಬಂದಿಲ್ಲ, ಅದನ್ನು ವಿಜೇಂದ್ರ ಅವರೇ ಕಳಿಸಿರ್ಬೋದು ಅನ್ನುವಂಥ ರೀತಿಯಲ್ಲಿ ಟೀಕೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಿದ್ದೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ರೆಬಲ್ ಬಣ. ಇದರ ನಡುವೆ ಈ ಎಲ್ಲ ಟೀಕೆ ಟಿಪ್ಪಣಿಗಳ ನಡುವೆ ಅಂಜದ ಗಂಡಿನ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾನೆ ಹೋಗ್ತಾ ಇದ್ದಾರೆ. ನಾನು ಯಾರಿಗೂ ಕೇರ್ ಮಾಡೋನಲ್ಲ, ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ಏನಾಯಿತು ರಾಜ್ಯ BJPಯಲ್ಲಿ? ಅದು ಬೆಂಗಳೂರಿನಿಂದ, ಕರ್ನಾಟಕದಿಂದ ದೆಹಲಿ ಅಂಗಳ ತಲುಪಿದೆ ಒಂದು ರಿಪೋರ್ಟ್. ಭಾಳ ಸಣ್ಣ ಹುಡುಗ ಐತ್ರ. ಸುಮ್ಮನೆ ಯಡಿಯೂರಪ್ಪನ ಅಂಜಿಕೆಗೆ ಅವನು ಅಧ್ಯಕ್ಷ ಮಾಡ್ಯಾರ. ಯಡಿಯೂರಪ್ಪನ ಬಚ್ಚ ಅಂತ ಹೇಳಿ ನಾನು ಲೀಡರ್ ಅಲ್ಲ, ಅಪ್ಪಾಜಿ ಬಂದು ಕಾಲು ಇಡ್ತೀನಿ ಅವನು ಮಗ ಅದೇ ನಾನು ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾ ಇದ್ದ ಹಂಗನ್ಬೇಕಾಗಿ ಮಿಸ್ಟರ್ ಯಡಿಯೂರಪ್ಪ ಮೊಮ್ಮಕ್ಕಳನ್ನ ಆಡ್ಸೋದ್ಕೊಂಡ್ರಿ. ಯತ್ನಾಳ್ಗೆ ನೋಟಿಸ್ ಕಳಿಸಿದ್ರ ವಿಜಯೇಂದ್ರ? ಹೌದಪ್ಪ ಹೌದು ಅಂತಿದ್ದಾರೆ ಹಿಂದೂ ಹುಲಿ. ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬಡದಾಟ ಜೋರಾಗಿದೆ. ಇರೋಬ್ಬರು ರೆಬಲ್ಸ್ ಅನ್ನ ಮಗ್ಗುಲಲ್ಲಿ ಕೂರಿಸಿಕೊಂಡಿರುವ ಯತ್ನಾಳ್ ವಿರುದ್ಧ ಯಡಿಯೂರಪ್ಪ ಮಗ ವಿಜಯೇಂದ್ರ ಮಾನಸ ಪುತ್ರ ರೇಣುಕಾಚಾರ್ಯ ಕೆರಳಿದ್ದಾರೆ. ಆದ್ರೆ ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿಯು ಯತ್ನಾಳ್ ನೋಟಿಸ್ ಕೊಟ್ಟಿದ್ಯಂತೆ. ಆದ್ರೆ ನಂಗೆ ನೋಟಿಸ್ ಬಂದಿಲ್ಲ ಅಂತ ಹಿಂದೂ ಹುಲಿ ಬಾಂಬ್ ಸಿಡಿಸಿದ್ದಾರೆ. ವಿಜಯೇಂದ್ರನೇ ನೋಟಿಸ್ ಕಳಿಸಿರಬಹುದು. ಅವ್ರದ್ದೇ ಫೋನ್ ನೋಡ್ರಿ, ವಾಟ್ಸಪ್ನಾಗ ಬಂದೈತೆ ತಿಳ್ಕೊರಿ. ಇದು ಯಾರು ಶಿಸ್ತು ಸಮಿತಿ ಚೇರ್ಮನ್ದೇ ಅಂತ ಏನು ಗ್ಯಾರಂಟಿ? ಫೋನು ಬಂದಿಲ್ಲ. ನನ್ನ ಮೇಲ್ ಬರಬೇಕು, ರಿಜಿಸ್ಟರ್ ಪೋಸ್ಟ್ AD ಬರಬೇಕು. ಬಂದ್ರೆ ಉತ್ತರ ಕೊಡ್ತೀನಿ. ನೀವು ಯಡಿಯೂರಪ್ಪನ ಹಿಂದೆ ಲಿಂಗಾಯತರಿಲ್ಲ. ಭಾಳ ಸಣ್ಣ ಹುಡುಗ ಐತ್ರ. ಅದು ಸುಮ್ಮನೆ ಯಡಿಯೂರಪ್ಪನ ಅಂಜಿಕೆಗೆ ಅವನು ಅಧ್ಯಕ್ಷ ಮಾಡ್ಯಾರ ಅಷ್ಟೇ. ಯಡಿಯೂರಪ್ಪನಿಂದ ಇಡೀ ಲಿಂಗಾಯತರು ಅದಾರ, ಎಲ್ಲಿ ಸುಡುಗಾಟ ಅದಾರ ಲಿಂಗಾಯತರು. ನಾ ಸ್ವಂತ ಸೂರದೇನು ರೀ, ಇವರು ಯಡಿಯೂರಪ್ಪನ ಬಚ್ಚ ಅಂತ ಹೇಳಿ ನನ್ನ ಲೀಡರ್ ಅಲ್ಲ. ನನ್ನ ಸ್ವಂತ ಸ್ಟ್ಯಾಂಡ್ ಮ್ಯಾಗ ನಾನು ಲೀಡರ್ ಆಗೇನಿ. ಅಪ್ಪ ಮಗನ ಕಾಲು ಹಿಡಿಯೋ ಮಗನೇ ಅಲ್ಲ. ಏನು ಟರೋ ಮಾಡ್ತಾನೆ, ಅಂಜುದಲ್ಲ ಅಂತ ಹೇಳಿಯಲ್ಲ. ಹಂಗಾಗಿ ನೀವು ಹಂಗೆ ಹೇಳ್ಕೊಳ್ಳಿ ಅಂಜಿಬಿಡ್ತೀನಿ. ಇಲ್ಲ ವಿಜೇಂದ್ರ ತಪ್ಪಾಗಿದ್ದು, ಯಡಿಯೂರಪ್ಪಾಜಿ ನಿಮ್ಗೆ ಅಪ್ಪಾಜಿ ಬಂದು ಕಾಲು ಹಿಡ್ತೀನಿ ಅನು ಮಗ ಅದೇನ ನಾನು. ಯಡಿಯೂರಪ್ಪ ಪಾಲಿಟಿಕ್ಸ್ ಹೇಗಿದೆ ಗೊತ್ತಾ? ವ್ಯಾಮೋಹ ಅಂದ್ರೆ ಅಣ್ಣ ದೊಡ್ಡ ಮಗ ಕೇಂದ್ರ ಮಂತ್ರಿ ಆಗ್ಬೇಕು, ಸಣ್ಣ ಮಗ ರಾಜ್ಯದ ಅಧ್ಯಕ್ಷ ಆಗಿ MLA ಆಗಿ ಮುಂದೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕು. ಇನ್ನೂ ಚಿಳ್ಳಿ ಮಿಳ್ಳಿ ಆದವ್ರ ಮನ್ಯಾಗ ಅವೆಲ್ಲ ಒಂದೊಂದು ಪೋಸ್ಟ್ ಕೊಡಬೇಕು. ಅವಾಗ ಮ್ಯಾಗ ಹೋಗ್ತಾರೆ, ಮ್ಯಾಗ ಹೋಗೋದಿಲ್ಲ ತೆಳಗೆ ಹೋಗ್ತಾರೆ. ಸ್ವರ್ಗದಾಗ ಪ್ರವೇಶ ಇರುವುದಿಲ್ಲ ಅವರಿಗೆ. ಯತ್ನಾಳ್ ಮಿಮಿಕ್ರಿ ಹೇಗಿರುತ್ತೆ ಗೊತ್ತಾ? ಏನು ಹೇಳ್ಬೇಕಾಗಿತ್ತು ವಿಜೇಂದ್ರ? ನನ್ನನ್ನು ತೆಗಿತಾ ಇದ್ದಾರೆ ಅಂತ ಅವ್ರ ಅಪ್ಪನಂಗೆ ಹೇಳ್ಬೇಕಾಗಿತ್ತ? ಮುಖ್ಯಮಂತ್ರಿ ನನ್ನ ಮುಖ್ಯಮಂತ್ರಿ ತೆಗಿತಾ ಇದ್ದು ನಾವು ರಾಜೀನಾಮೆ ಕೊಡ್ತಾ ಇತ್ತು ಹಂಗನ್ಬೇಕಾಗಿತ್ತು. ನನ್ನ ಮುಖ್ಯಮಂತ್ರಿ ತೆಗಿತಾ ಇದ್ದು ನಾವು ರಾಜೀನಾಮೆ ಕೊಡ್ತಾ ಇತ್ತು ಹಂಗನ್ಬೇಕಾಗಿತ್ತು. ಮೊಮ್ಮಕ್ಕಳನ್ನ ಆಡಿಸ್ಕೋತಾ ಕೂತ್ಕೋ BSY. ಎಷ್ಟು ಸಿಡ್ತು ಅಂದ್ರೆ KJPಗೆ ಹೋಗಿ ಯಡಿಯೂರಪ್ಪ ಇಡೀ ಕರ್ನಾಟಕ ನಾನು ನಿಂತಿದೆ, ನಾನು ಬೆನ್ನಿಗೆ ನಿಂತಿದೆ. ಎಷ್ಟು ಸೀಟ್ ಎಡ್ತಂದ್ರಿ ಮಿಸ್ಟರ್ ಯಡಿಯೂರಪ್ಪ. ಸುಮ್ ಬಿಡ್ರಿ, ಮನ್ಯಾಗ ಮೊಮ್ಮಕ್ಕಳನ್ನ ಆಡ್ಸೋದ್ಕೊಂಡ್ರಿ, ಮರಿ ಮೊಮ್ಮಕ್ಕಳ ಯಾವ ಹೀಗಾರಿ ಬಿಡ್ರಿ. ನನಗೆ ಶೋಕಾಸ್ ನೋಟಿಸ್ ಕೊಟ್ರೆ ಉತ್ತರ ಕೊಡಲು 10 ದಿನ ಗಡುವು ಬೇಡ. ನನ್ನ ಬಳಿ ಉತ್ತರ ಸಿದ್ಧವಾಗಿದೆ. ನಾನು ಎವರಿಡೇ ಬ್ಯಾಟ್ರಿ ಇದ್ದಂಗೆ ಆನ್ ಮಾಡಿದ ಕೂಡಲೇ ಚಾಲು ಆಗುತ್ತೀನಿ ಅಂತ ಯತ್ನಾಳ್ ಠಕ್ಕರ್ ಕೊಟ್ಟಿದ್ದಾರೆ. ನಟೇಶ್ ರಾಜಣ್ಣ, ದೆಹಲಿ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಯಾವ ಟೀಕೆ ಮಾಡಿದ್ರು